ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಪ್ರತ್ಯೇಕ ರಾಜ್ಯ ಬೇಕಾ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಯಾಕಂದರೆ ಎಂದೋ ಆಗೋದನ್ನು ಇವತ್ತು ಮತ್ತೆ ಪದೇ ಪದೇ ಜ್ಞಾಪಿಸುವಂಥ ಅಗತ್ಯ ಏನಿದೆ? ಯಾಕಂದರೆ ಕತ್ತಿಯವರು ಹೇಳಿದ ಪ್ರಕಾರ ಮುಂದೊಂದಲ್ಲ ಒಂದು ದಿವಸ ಆಗಲೇಬೇಕು ಅನ್ನುವಂಥದ್ದು. ಆದರೆ ನೀವ್ಯಾಕೆ ಪದೇ ಪದೇ ಅದಕ್ಕೆ ಬೀಜ ಹಾಕುವಂಥದ್ದು, ಅದಕ್ಕೆ ನೀರು ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಯಾಕಂದರೆ ಲಾಲ್ಬಾಗ್ ಆಗುತ್ತೆ, ಗಾಜಿನ ಮನೆ ಆಗುತ್ತೆ, ವಿಮಾನ ನಿಲ್ದಾಣ ಆಗುತ್ತೆ, ಇನ್ನೇನು ನಮಗೆ ಹೈಕೋರ್ಟ್ ಪೀಠ ಕೂಡ ಬಂದಾಯಿತು, ಸುವರ್ಣಸೌಧ ಕೂಡ ಬಂದಾಯಿತು. ಇನ್ನೇನಿದ್ರು ಮುಂದೆ ರಾಜ್ಯ ಆಗಬೇಕು, ಪ್ರತ್ಯೇಕ ರಾಜ್ಯ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಯಾಕೆ ಆಡ್ತೀರಿ ನೀವು? ನಿಮ್ಮ ಇದರ ಹಿಂದಿನ ಉದ್ದೇಶ ಏನು? ಚಂಪಾ ಅವರು ಅದರ ಹಿಂದಿನ ಹಿಡನ್ ಅಜೆಂಡಾ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು. ಎಲ್ಲೋ ಒಂದು ಕಡೆಗೆ ಈ ದೊಡ್ಡ ದೊಡ್ಡ ಸಮುದಾಯಗಳ ಪ್ರಾಂತ್ಯಗಳಾಗೋಗ್ಬಿಟ್ಟಿದೆ. ಒಂದು ಭಾಗ ನಿಮಗೆ, ಒಂದು ಭಾಗ ನಮಗೆ ಅನ್ನುವಂಥದ್ದು ಅದರ ಮುಂದುವರೆದ ಭಾಗ ಇದು. ಅದರ ಹಿಂದಿನ ಹಿಡನ್ ಅಜೆಂಡಾ ಅಂದರೆ ಇದನ್ನೇ, ಈ ಭಾಗ ನಿಮಗೆ, ಈ ಭಾಗ ನಮಗೆ ಅನ್ನುವಂಥದ್ದು. ಬನ್ನಿ, ಇದಕ್ಕೆ ಮುಖ್ಯಮಂತ್ರಿ ಚಂದ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಚಂಪಾ ಅವ್ರ ಮಾತು ನೀವು ಎಷ್ಟು ಮಟ್ಟಿಗೆ ಒಪ್ತಿರೋ ಗೊತ್ತಿಲ್ಲ, ಆದರೆ ಒಂದು ಲೆಕ್ಕದಲ್ಲಿ ಈ ರೀತಿಯ ಈ ಸ್ಪರ್ಧೆಗಳಲ್ಲಿ ನಲುಗೋಗ್ತಿರುವಂಥವ್ರು ನಿಜವಾದ ಕನ್ನಡಿಗರು, ನಲುಗೋಗ್ತಿರುವಂಥವ್ರು ಹಿಂದುಳಿದ ವರ್ಗದವರು, ಈ ಸಣ್ಣ ಸಣ್ಣ ಜಾತಿಯವರು ಒಪ್ಪಲೇಬೇಕು. ನಿಮಗೇನೋ ಸಮಸ್ಯೆ ಇಲ್ಲ ಬಿಡಿ, ನೀವು ಯಾವಾಗಲೂ ಮುಖ್ಯಮಂತ್ರಿನೇ, ಮುಖ್ಯಮಂತ್ರಿ ಚಂದ್ರು ಅವರೇ, ಬೇರೆ ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಈ ಥರ ಹೇಳಿಕೆಗಳು ಕೊಡ್ಬೋದೇನೋ? ಅಲ್ಲ, ಈಗ ಚಂಪಾರವರ ಮಾತು ಬಹಳ ಸೂಕ್ಷ್ಮವಾದ ಮಾತುಗಳನ್ನ ಆಡ್ತಕ್ಕಂಥ ವ್ಯಕ್ತಿ ಮತ್ತು ಬಹಳ ಆಳವಾಗಿ ಯೋಚನೆ ಮಾಡಿ ಮಾತಾಡ್ತಾರೆ. ಅದು ನಾನು ಸಂಪೂರ್ಣವಾಗಿ ಅಲ್ಲಗೆಳೆಯೋದಕ್ಕೆ ಸಾಧ್ಯನೂ ಇಲ್ಲ. ಪ್ರಬಲವಾದಂತ ಬಲಾಢ್ಯವಾದಂತ ಸಮುದಾಯಗಳು ಈ ಒಂದು ರೀತಿಯ ಬೆಳವಣಿಗೆಯನ್ನ ಸುಮಾರು ಸ್ವಾತಂತ್ರ್ಯದ ನಂತರ, ಏಕೀಕರಣದ ನಂತರ ಅಧಿಕಾರ ಮಾಡಿದಂತವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಕಾರಣ, ಹಿಂದುಳಿದ ವರ್ಗದ ನೂರಾರು ಜಾತಿಗಳಿಗೆ ನಾನಾ ಕಾರಣದಿಂದ ಸೌಲಭ್ಯ ವಂಚಿತರಾಗಿರ್ತಕ್ಕಂಥದ್ದು ಮತ್ತು ಮರ್ಸಿ ಇನ್ನೊಬ್ಬರ ಕೈ ಕೆಳಗೆ ಇರಬೇಕಾದಂತ ಕೆಟ್ಟ ಪರಿಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಇದು ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳೋದಿಲ್ಲ. ಆದ್ರೆ ಒಂದು ಮಾತನ್ನ ಹೇಳ್ತೀನಿ, ನಮ್ಮ ಪಕ್ಷ ಇವತ್ತಿನ ಸ್ಥಿತಿಯಲ್ಲಿ, ಈಗಿನ ಭಾರತೀಯ ಜನತಾ ಪಾರ್ಟಿ ಭಾಷೆಯ ಆಧಾರದ ಮೇಲೆ ಇರ್ತಕ್ಕಂಥದ್ದು ವಿರೋಧ ಏನು ವ್ಯಕ್ತಪಡಿಸಿಲ್ಲ. ಹಂಗಂತಂದ್ರೆ ನಾನು ಈ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನೂರಾರು ಕೋಟಿಯನ್ನ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದು ನೋಡಿದ್ರೆ ಭಾಷೆಯ ಮೇಲೆ ಅಭಿಮಾನ, ನಾಡು ನುಡಿ ಗಡಿ ಬಗ್ಗೆ, ಜೊತೆಗೆ ಇದು ಜಲದ ಬಗ್ಗೆ ಆ ಸಮಸ್ಯೆಗಳು ಅವರು ವಿಶ್ಲೇಷಣೆ ಇನ್ನೂ ಮುಂದುವರಿಸಿ ಮಾತನಾಡ್ತಕ್ಕಂಥದ್ದು. ಆದ್ರೆ ಅವ್ರು ಹೇಳಿದ್ದು ಒಂದು ಬಲಾಢ್ಯ ಸಮುದಾಯಗಳ ಹುನ್ನಾರ ಇರಬಹುದು ಅಂದಾಗ ಎಲ್ಲೋ ಒಂದ್ ಕಡೆ ಈಗಾಗಲೇ ಅಪಾಯಕ್ಕೆ ಹೋಗಿದ್ದೀವಿ ಸಾಕಷ್ಟು. ಈ ಒಂದು ಜಾತಿಗಳ ಆಧಾರದ ಮೇಲೆ ವ್ಯಕ್ತಿಗಳು, ಪಕ್ಷಗಳು ಬಲಾಢ್ಯವಾಗಿ ಬೆಳೆದಿರ್ತಕ್ಕಂಥ ಪರಿಸ್ಥಿತಿಯನ್ನ, ಇದು ಒಂದು ಮುಂದುವರೆದ ಭಾಗ ಆದ್ರೆ ನಿಜವಾಗ್ಲೂ ಇಡೋಣ ಅಜೆಂಡಾ ಅಂತ ಅವ್ರು ಹೇಳಿದಾಗ ಎಲ್ಲಾ ಪಕ್ಷದವ್ರದ್ದು ಆಗಿದ್ರೆ ದುರಂತ ಮತ್ತು ಬಹಳ ದುಃಖದ ವಿಚಾರ. ಅದಾಗಿಲ್ಲ ಅಂತ ಭಾವಿಸ್ಕೊಳ್ಳೋಣ. ಅಕಸ್ಮಾತ್ ಅದು ಇದ್ದಿದ್ರು ಕೂಡ ಅದನ್ನು ಬದಲಾಯಿಸಿಕೊಳ್ಳೋಣ. ಆ ಬರೀ ಪ್ರಬಲವಾದಂತ ಕೋಮು ಅಥವಾ ಬಲಾಢ್ಯ ಸಮುದಾಯದ ಜೊತೆಯಲ್ಲೇ ಇಂತಹ ಚಿಂತನೆಗಿಂತ ಎಲ್ಲ ಸಮುದಾಯವನ್ನು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ವಿಭಜನೆಯನ್ನು ಅದೇ ದೃಷ್ಟಿಯಲ್ಲಿ ಹೇಳ್ತಿರೋದು. ನಮ್ಮಲ್ಲಿ ಗುಡಿಬಂಡೆ, ಬಾಗೇಪಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹುತೇಕ, ಚಾಮರಾಜನಗರದ ಬಹುತೇಕ ಜಿಲ್ಲೆಗಳು ಉತ್ತರ ಕರ್ನಾಟಕದ ಕೆಲವು ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಿಂತ ಹಿಂದುಳಿದಿದ್ದಾವೆ. ಹಾಗಾಗಿ ಎಲ್ಲಾ ಕಡೆ ಸಾರ್ವತ್ರಿಕವಾಗಿ ನಮ್ಮದು ಮುಂದುವರೆದಿದೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ನಾವು ಒಟ್ಟು ರಾಜ್ಯ ಒಂದೇ, ಅದು ನಮ್ಮ ಕಿತ್ತೂರು ಕರ್ನಾಟಕ ಅಂತ ಹೆಸರಿಡಬೇಕು ಅಂತ ಇರೋದು, ಕಲ್ಯಾಣ ಕರ್ನಾಟಕ. ಅವರೆಲ್ಲರ ಅಣ್ಣ ತಮ್ಮಂದಿರನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ಇದನ್ನು ಮುಂದುವರಿಸಿಕೊಂಡು ಹೋಗೋದು ಬೇಡ, ಒಗ್ಗಟ್ಟಾಗಿರೋಣ. ಈಗಾಗಲೇ ಆಗಿರೋ ಅನಾಹುತಗಳು ಸಾಕು. ಅವರು ನಾಯಕರು ಅಂತ ಯಾರನ್ನಾದ್ರೂ ಪರಿಗಣಿಸಿದ್ರೆ, ನಮ್ಮ ಕತ್ತಿಯವರು ಇನ್ನೂ ಅವರ ಮಾರ್ಗದರ್ಶಕರು ಯಾರಾದ್ರೂ ಇದ್ರೆ ಅವ್ರ ಹತ್ರ ಚಿಂತನೆ ಮಾಡಿ ನಾನು ಹೇಳಿರೋದು ಸರಿನಾ ಇಲ್ವಾ ಅಂತ ಅವಲೋಕನ ಮಾಡ್ಕೊಳ್ಳಿ. ಅವರಿಗೆ ಹಿರಿಯ ನಾಯಕಗಳಾದಂತ, ಮಾನ್ಯ ಮುಖ್ಯಮಂತ್ರಿಗಳಾದಂತ ನಮ್ಮ ಜಗದೀಶ್ ಶೆಟ್ಟರು, ವಿಶೇಷವಾಗಿ ಯಡಿಯೂರಪ್ಪನವರು ಮತ್ತು ಇನ್ನಿತರ ನಾಯಕರಲ್ಲಿ ಕೇಳ್ಕೊತೀನಿ, ಅವ್ರಿಗೆ ಹೇಳಿ ವಿಚಾರ ತಿಳಿಸಿ, ಇದು ಸೂಕ್ತ ಅಲ್ಲ, ಸಾಧು ಅಲ್ಲ, ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಇನ್ನೂ ಅಪಾಯಕ್ಕೆ ಹೋಗ್ತೀವಿ, ಈಗಾಗಲೇ ಕಲುಷಿತವಾಗಿದೆ ಅನ್ನೋ ಮಾತನ್ನ ಹೇಳಿ, ನಾನು ಹೆಚ್ಚು ಇದು ರಾಜಕೀಯವಾಗಿ ಹೆಚ್ಚು ನಾನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾಡು ನುಡಿ ಗಡಿ ಮತ್ತು ಜಲದ ವಿಚಾರಕ್ಕೆ ಚಿಂತನೆ ಮಾಡಿ ಈಗ ನಾವು ಅಖಂಡ ಭಾರತದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ, ಗೋಜಲಾಗಿರೋ ವಿಚಾರದಲ್ಲಿ, ಮಹದಾಯಿ ನೀರಿನ ವಿಚಾರ, ಕೃಷ್ಣ ಮತ್ತು ಬೇರೆ ಬೇರೆ ವಿಚಾರಗಳಿರುವಾಗ ಇದನ್ನ ನಾವು ಇಲ್ಲಿಗೆ ನಿಲ್ಲಿಸಿ ಇದಕ್ಕೊಂದು ಮುಕ್ತಾಯ ಹೇಳಿ ನಾವೆಲ್ಲ ಒಂದೇ, ವಿಭಜನೆಯ ಮಾತು ಸರಿಯಲ್ಲ, ನಾನು ಆಡಿರೋ ಮಾತು ಸರಿಯಲ್ಲ, ಸೂಕ್ತವಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸಬೇಕು ಅಂತ ನಾನು ಕೇಳ್ತೀನಿ. ಅಲ್ಲ, ಒಳ್ಳೆ ಮಾತನ್ನು ಹೇಳಿದ್ರಿ ನೀವು. ಇಲ್ಲಿ ಒಂದನ್ನು ಗಮನಿಸಬೇಕು, ಎಲ್ಲೋ ಒಂದು ಕಡೆ ಗಾಯ ಆಗಿದೆ, ಆ ಗಾಯಕ್ಕೆ ಮುಲಾಮ್ ಹಚ್ಚಿ ಅದನ್ನು ವಾಸಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರುವಂಥವ್ರು ಒಂದು ವ್ಯವಸ್ಥೆ ಪ್ರಯತ್ನ ಪಡ್ತಾ ಇದೆ. ಇನ್ನೊಂದು ಕಡೆಗೆ ಈ ವ್ಯವಸ್ಥೆಯಲ್ಲಿರುವಂಥ ಇಂಥ ನಾಯಕರುಗಳು ಪದೇ ಪದೇ ಕೆರೆದು ಅದನ್ನು ವ್ರಣ ಮಾಡೋದಿದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ. ಇಲ್ಲೊಂದು ಅಪಾಯದ ಗಂಟೆ ಇದೆ. ಲಕ್ಷ್ಮಣ ದಸ್ತಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಏನು ಸರ ಭಾಷಾ ಅಂದ್ಕೋತೀರಿ, ಭಾಷೆ ಹಿಡ್ಕೊಂಡೆ ನಮ್ಗೆ ಹೊಟ್ಟೆ ತುಂಬ್ತದೇನ್ರಿ ಅಂತ ಒಂದು ಪ್ರಶ್ನೆ ಕೇಳಿದ್ರು ಅವರು. ಅದರ ಹಿಂದಿನ ನೋವು ವ್ಯವಸ್ಥೆಗೆ ಅರ್ಥ ಆಗಬೇಕು ಅಂತ.
ಇಲ್ಲ ಇಲ್ಲ, ನಿಜ. ಅವರು ಲಕ್ಷ್ಮಣ್ ಅವ್ರ ಮಾತನ್ನ ಸಂಪೂರ್ಣವಾಗಿ ನಾನು ಒಪ್ತೀನಿ. ಆದ್ರೆ ವಿಭಜನೆಯ ಮಾತಿಗೆ ಆ ಘಟ್ಟಕ್ಕೆ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಆದರೆ ಅವರ ವಿಭಜನೆಯ ಮಾತು ಯಾಕೆ ಬರ್ತಿದೆ ಅನ್ನೋ ಮಾತಿಗೆ ನಾವು ಉತ್ತರ ಕೊಡಬೇಕು, ಅಭಿವೃದ್ಧಿಯನ್ನ ಮಾಡಬೇಕು. ವಿಭಜನೆ ಆಗಲೇಬೇಕು ಅನ್ನೋ ಹುನ್ನಾರ ರಾಜಕಾರಣಗಳಿದೆಯಲ್ಲ, ಅದು ಸೂಕ್ತ ಅಲ್ಲ, ಸಾಧು ಅಲ್ಲ. ಲಕ್ಷ್ಮಣ್ ಅವರು ಮಾತಾಡಿರ್ತಕ್ಕಂಥ ವಿಚಾರಕ್ಕೆ ನಾವೆಲ್ಲರೂ ಸ್ಪಂದಿಸಬೇಕಾಗಿದೆ. ರಾಜಕೀಯ ಮತ್ತು ಅಧಿಕಾರಿಗಳು ಮತ್ತು ಕಾನೂನು ಮಾಡ್ತಕ್ಕಂಥ ಎಲ್ಲ ಜನರು ಅದನ್ನು ಗಮನಿಸಬೇಕಾಗಿದೆ, ಅನುಷ್ಠಾನ ತರಬೇಕಾಗಿದೆ. ಎಸ್ ಸರ್, ಎಸ್ ಸರ್. ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಬನ್ನಿ, ಈಗ ಬಸವರಾಜ ಹೊರಟ್ಟಿ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊರಟ್ಟಿಯವರೇ, ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಉಮೇಶ್ ಕತ್ತಿ ಅವರ ಹೇಳಿಕೆ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಹೇಳಬೇಕು ಅನ್ನುವಂಥ ಧಾಟಿನಲ್ಲಿ ಅವರು ಹೇಳಿರುವಂಥದ್ದು, ಏನು ತಮ್ಮ ಪ್ರತಿಕ್ರಿಯೆ ಏನಿದಕ್ಕೆ? ನಾನು ಖಂಡಿತ ಒಪ್ಪುದಿಲ್ಲ ಅದನ್ನ, ಖಂಡಿತ ಒಪ್ಪುದಿಲ್ಲ ಅದನ್ನು. ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಜನತೆಗೆ ದ್ರೋಹ ಬಗೆದಂಗಿದು. ಅಖಂಡ ಕರ್ನಾಟಕ ಸಲ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿ ಎಲ್ಲರನ್ನು ಒಂದು ಮಾಡ್ಯಾರ. ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹಿಂಗೆ ಬೇರೆ ಬೇರೆ ಹಳೆ ಮೈಸೂರು ಎಲ್ಲವನ್ನ ಒಂದು ಮಾಡಿ ಎಲ್ಲರೂ ಸಹಬಾಳಿಂದ ಬಾಳುವಂತ ಇದರಲ್ಲಿ ಇಂಥದ್ದೇನಿದೆ ಮಾಡ್ತಾರ. ಉಮೇಶ್ ಕತ್ತಿ ಅವರು ಜವಾಬ್ದಾರಿ ಸ್ಥಾನದಾಗ ಅದಾರ. ಒಬ್ರು ಮಂತ್ರಿ ಆದಂತವ್ರು, ಒಂದ್ಸಲ ಅಲ್ಲ ಮೂರಾಕ್ಷರಿ ಮಂತ್ರಿ ಆಗ್ಯಾರ. ಹಂಗ ರಾಜ್ಯ ಒಡೆಯುವಂತ ಇಂತ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದು ಬಹಳಷ್ಟು ಅಪರಾಧ ಅನ್ನುವಂತ ಭಾವನೆ ಅವ್ರು ಇಂತ ಇದ್ರಾಗಿ ಅವ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಅನ್ನೋ ಒತ್ತಾಯ ಸಹಿತ ಮಾಡ್ತೀನಿ. ಅಖಂಡ ಕರ್ನಾಟಕ ಇರಬೇಕು. ಸುವರ್ಣಸೌಧ ಆದದ್ದು ಕೇವಲ ಜನರ ಅನುಕೂಲಕ್ಕಾಗಿ ಹೊರತಾಗಿ ರಾಜ್ಯವನ್ನು ಒಡೆಯೋದಕ್ಕಲ್ಲ. ಇದನ್ನ ತಿಳ್ಕೊಬೇಕತ್ತಿ ಅವರು. ಯಾವ್ದೋ ಒಂದು ಇದರಲ್ಲಿ ತಾನು ಮುಖ್ಯಮಂತ್ರಿ ಆಗ್ಬೇಕು, ರಾಜ್ಯ ಒಡಿಬೇಕು ಅನ್ನುವಂತ ಭಾವನೆ ಬಂದ್ರೆ ನಾಳೆ ಬೇರೆ ರಾಜ್ಯದವ್ರು ನಮ್ನ ಯಾವ ರೀತಿ ನೋಡ್ತಾರೆ. ಆಗಲೇ ಅಷ್ಟು ನಾವು ನೋವನ್ನು ಮಾಡಿದೆ, ತೊಂದರೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕತ್ತಿ ಅವ್ರು ಏನ್ ಮಾಡ್ಯಾರ, ಇದೊಂದು ತಿಳಿಯಲಾರದಂತ ಜನ ಮಾಡುವಂತ ಕೆಲಸ ಇದು ಸರಿಯಾದಲ್ಲ. ಕತ್ತಿ ಅವ್ರು ಈಗಲಾದ್ರೂ ತಮ್ಮನ್ನ ಅರಿತುಕೊಂಡು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕಂತ ಒತ್ತಾಯವನ್ನು ಮಾಡ್ತೀನಿ. ಅಲ್ಲ ಹೊರಟಿಯವರೇ, ಈಗ ಕತ್ತಿಯವರ ಹೇಳಿಕೆ ಇದೇನು ಹೊಸದೇನೋ ಅಲ್ಲ. ಹಿಂದೂ ಕೂಡ ಇವರು ಇದೇ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ರು ಅವರು. ಯಾಕೆ ಪದೇ ಪದೇ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಯಾಕೆ? ಆದ್ರೆ ಹಿಂದಿನ ಏನಾದ್ರು ಹಿಡನ್ ಅಜೆಂಡಾ ಇದೆಯಾ ಇದರಲ್ಲಿ? ಅವರಿಗೆ ನಾನು ಹೇಳ್ತೀನಿ, ಅವ್ರಿಗೆ ತಿಳುವಳಿಕಿಲ್ಲ ಅಂತ ನನಗೆ ಅನಿಸ್ತಿದೆ. ಅವ್ರಿಗೆ ತಿಳುವಳಿಕಿಲ್ಲ, ಹಿಂದಿನ ಅಜೆಂಡಾ ಏನಿಲ್ಲ. ಅವ್ರಿಗೆ ಈಗ ಅಲ್ಲ ಸರ್, ಅಲ್ಲಲ್ಲ, ಇದು ತಿಳುವಳಿಕೆ ಕೊರತೆ ಅಂತ ಹೇಳಕ್ಕಾಗಲ್ಲ, ಇದು ಅತಿ ಬುದ್ಧಿವಂತಿಕೆತನ ಅಂತಾನು ಹೇಳ್ಬೋದೇನೋ ಅಂತ. ಈಗ ಅವ್ರ ತಲೆಯಾಗಿ ಏನಾಗಿದೆ ಅಂದ್ರೆ ಹಳೆ ಮೈಸೂರದಾಗೆಲ್ಲ ಒಕ್ಕಲಿಗರ ಇದ ಮಾಡ್ತಾರ, ನಮ್ದು ಆಗುದಿಲ್ಲ. ಇಲ್ಲೇನಂದ್ರೆ ಎಲ್ಲಾ ಬಿಜೆಪಿ ಲಿಂಗಾಯತರೆಲ್ಲ ಸಪೋರ್ಟ್ ಕೊಟ್ಟಾರ ಅನ್ನೋಂತ ಕಲ್ಪನೆ ಇದೆ ಅವ್ರಿಗೆ. ಬಟ್ ಆ ಕಲ್ಪನೆ ಎಂದು ಯಾವ ಲಿಂಗಾಯತರು ಒಪ್ಪಂಗಿಲ್ಲ, ಯಾವ ಜನ ಉತ್ತರ ಕನ್ನಡ ಜನರು ಒಪ್ಪಂಗಿಲ್ಲ. ಅದು ಅವ್ರ ಭ್ರಮೆ ಹೊರತಾಗಿ ಅವ್ರ ಏನ್ ಹಿಡನ್ ಅಜೆಂಡಾ ಏನೇನು ವರ್ಕೌಟ್ ಆಗೋದಿಲ್ಲ. ಅದ್ರಲ್ಲಿಂದ ಅವ್ರಿಗೆ ಏನಾದ್ರೂ ಇನ್ನ ಅನ್ಯಾಯ ಇದಾಗತ್ತೆ ಹೊರತಾಗಿ ಅವ್ರಿಗೆ ಒಳ್ಳೇದಾಗುದಿಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ಓಕೆ, ಇವಾಗ ಅವ್ರು ಹೇಳಿದ ತಕ್ಷಣ ನಾಳೆ ಅವ್ರನ್ನೇನು ಪ್ರತ್ಯೇಕ ರಾಜ್ಯ ಮಾಡ್ಬಿಟ್ಟು ಅವ್ರನ್ನೇನು ಮುಖ್ಯಮಂತ್ರಿ ಅಂತಾಗಿ ಯಾರು ಪ್ರತಿಷ್ಠಾಪಿಸಲ್ಲ. ಆದ್ರೆ ಪದೇ ಪದೇ ಈ ರೀತಿ ಕೊಡುವಂತ ಹೇಳಿಕೆಗಳು ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ. ಅದು ಗೊತ್ತಿರಬೇಕು ಅವ್ರಿಗೆ ಅಂತ. 100% ಸಮಾಜ ಸ್ವಾಸ್ಥ್ಯವನ್ನು ಕೆಡಿಸ್ತದೆ. ಅದಕ್ಕೆ ಜನ ಯಾರು ಅದಕ್ಕೆ ಎಮೋಷನ್ ಆಗ್ಬಾರ್ದು. ಬಟ್ ಅದು ಅವ್ರಿಗೆ ಅದು ಕೊಡುವಂತ ಸರಿಯಾದ ಅಲ್ಲ, ಅದು ತಪ್ಪು, 1000 ಸಲ ತಪ್ಪು ಅನ್ನೋ ಮಾತನ್ನ ನಾ ಹೇಳಕ್ ಇಷ್ಟಪಡ್ತೀನಿ. ಹೇಳಿ. ಅದಕ್ಕ ಕತ್ತಿ ಅವರು ಜವಾಬ್ದಾರಿ ಸ್ಥಾನದಾಗಿದ್ದವರು, ಒಂದು ಸರ್ಕಾರದಲ್ಲಿ ಮಂತ್ರಿ ಆದಂತವ್ರು, ರಾಜ್ಯವನ್ನು ಅದನ್ನೇ ನಾನು ಹೇಳಕ್ ಹೋದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಮಾತು ಹೇಳಿದ್ರೆ ಅಥವಾ ಯಾರೋ ಒಬ್ರು ಹೇಳಿದ್ರೆ ಅಷ್ಟೊಂದು ಗಮನ ಸೆಳೀತಿರ್ಲಿಲ್ಲ. ಇದು ಒಬ್ಬ ಪ್ರಭಾವಿ ಮುಖಂಡ ಹೇಳಿರುವಂತ ಮಾತು ಅಲ್ಲ. ಈಗ ಅದು ವಿಧಾನಸೌಧ ಓಪನಿಂಗ್ ದಿವಸನು ಅಂದಾರ ಅವರು, ಅದನ್ನ ಯಾರು ಗಣನೆ ತೆಗೆದುಕೊಳ್ಳಿಲ್ಲ ಅವತ್ತ. ಇವತ್ತು ನಾವೇನ್ ಹೇಳ್ತಾರ, ಅವ್ರ ಮಾತಿಗೆ ಯಾರು ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಜವಾಬ್ದಾರಿ ಸ್ಥಾನದಾಗಿದ್ದವರು, ಸರ್ಕಾರದ ಹಂಗಾದವರು, ಸೀನಿಯರ್ ಮಿನಿಸ್ಟರ್ ಇದ್ದಂತವ್ರು, ಇದನ್ನ ಅವ್ರು ಏನಂದ್ರೆ ನಾನು ಅದಕ್ಕೆ ಒಪ್ಪಂಗಿಲ್ಲ ಮತ್ತೆ ಸರಿಯಾದಲ್ಲ ಅನ್ನುವಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಅದಕ್ಕೆ ಅವರು ಇಂತ ಮಾಡೋದನ್ನ ಇದನ್ನ ಬಿಡಬೇಕು ಅನ್ನುವಂತ ಸಹಿತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಹೊರಟಿಯವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಹೊರಟಿಯವರು ಹೇಳಿದಂಥ ಮಾತನ್ನು ಕೇಳಿದ್ರೆ ಇವರು ಹಿಂದೂ ಕೂಡ ಈ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರು, ಯಾರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಇನ್ನೂ ಕೂಡ ಅವ್ರ ಮಾತನ್ನು ಯಾರೂ ಗಂಭೀರವಾಗಿ ಪರಿಗಣಿಸೋದೂ ಇಲ್ಲ. ಇದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಈ ಮಾತನ್ನು ನಾನು ಖಂಡಿಸ್ತೀನಿ. ಅಷ್ಟೇ ಅಲ್ಲ, ಅವರು ಮಂತ್ರಿಗಳಾಗಿ ಮುಂದುವರಿಲಿಕ್ಕೆ ಅವರಿಗೆ ನಿಜಕ್ಕೂ ಒಂದು ನೈತಿಕ ಹಕ್ಕಿಲ್ಲ. ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಅವರ ಒಂದು ಆಗ್ರಹ. ಸೊ ಇನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ವಿರಾಮ ತಗೊಳ್ಳೋಣ.